ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಸಿಗ್ನಲ್ಸ್, ಸಿಸ್ಟಮ್ಸ್ ಮತ್ತು ಸಿಗ್ನಲ್ ಪ್ರಾಸೆಸಿಂಗ್ ಸರಣಿ. ಇಂದಿನ ತರಗತಿಯಲ್ಲಿ ನಾವು ಫೋರಿಯರ್ ರೆಪ್ರೆಸೆಂಟೇಷನ್ ಆಫ್ ದ ಸಿಗ್ನಲ್ ಬಗ್ಗೆ ತಿಳಿದುಕೊಳ್ಳೋಣ. ಅಜೆಂಡಾ: ಇವತ್ತು ನಾವು ರೀಕ್ಯಾಪ್ ಆಫ್ ಜನರಲ್ ಟ್ರಾನ್ಸ್ಫಾರ್ಮೇಷನ್ ಹೋದ ತರಗತಿಯಲ್ಲಿ ಮಾಡಿದ್ದನ್ನು ಹಾಗೂ ಫೋರಿಯರ್ ರೆಪ್ರೆಸೆಂಟೇಷನ್ ಫಾರ್ ಪಿರಿಯಾಡಿಕ್, ನಾನ್ ಪಿರಿಯಾಡಿಕ್, ಕಂಟಿನ್ಯೂಸ್ ಹಾಗೂ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ಸ್ ಬಗ್ಗೆ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಜನರಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಯಾವುದೇ ಒಂದು ಸಿಗ್ನಲ್ ಎಕ್ಸ್ ಆಕ್ಸಿಸ್ ಅಲ್ಲಿ ಒಂದು ವ್ಯಾಲ್ಯೂ ಇದ್ದರೆ ಟ್ರಾನ್ಸ್ಫಾರ್ಮೇಷನ್ ತಗೊಂಡಾಗ ಎಕ್ಸ್ ಆಕ್ಸಿಸ್ ಅಲ್ಲಿ ಬೇರೆ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ವಿ. ಉದಾಹರಣೆಗೆ ಒಂದು ಸಿಗ್ನಲ್ ಪಿ ಆಫ್ ಆಲ್ಫಾ ಇದ್ದರೆ ಅದು ಟ್ರಾನ್ಸ್ಫಾರ್ಮ್ ಆದಾಗ ಕ್ಯೂ ಆಫ್ ಫಂಕ್ಷನ್ ಆಫ್ ಬೀಟಾ ಅಂತ ಆಗುತ್ತೆ. ಇನ್ನೊಂದು ಉದಾಹರಣೆಗೆ 2 ಡೈಮೆನ್ಷನಲ್ ಇರಲಿ ಒಂದು ವ್ಯಾಲ್ಯೂ ಇದೆ, ಇದು ಆರ್ ಅಂತ ಇಟ್ಕೊಂಡು ಇದು ಅಟ್ ಆಂಗಲ್ ಥೀಟಾ ಅಂತ ಇದ್ದರೆ ಇದನ್ನು ನಾವು ಆರ್ ಅಟ್ ಆಂಗಲ್ ಥೀಟಾ ಅಂತಾದರೂ ಹೇಳಬಹುದು, ಅಥವಾ ಅದನ್ನು ಟ್ರಾನ್ಸ್ಫಾರ್ಮ್ ಮಾಡಿ ಎಕ್ಸ್ ಮತ್ತು ವೈ ವ್ಯಾಲ್ಯೂದಲ್ಲಿ ಎಕ್ಸ್ ಅಲ್ಲಿ ಇಷ್ಟು, ವೈ ಅಲ್ಲಿ ಇಷ್ಟು ಅಂತ ಹೇಳಬಹುದು. ಅಥವಾ ಎಕ್ಸ್ ವೈ ಇದ್ದರೆ ಅದನ್ನ ಆರ್ ಅಟ್ ಆಂಗಲ್ ಥೀಟಾ ಅಂತ ಹೇಳಬಹುದು. ಇದನ್ನು ನಾವು ಪೋಲಾರ್ ಟು ರೆಕ್ಟ್ಯಾಂಗ್ಯುಲರ್, ರೆಕ್ಟ್ಯಾಂಗ್ಯುಲರ್ ಟು ಪೋಲಾರ್ ಅಂತ ಹೇಳ್ತೇವೆ. ಇದು ಒಂದು ತರಹದ ಟ್ರಾನ್ಸ್ಫಾರ್ಮೇಷನ್. ಹಾಗೆ ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಫೋರಿಯರ್ ರೆಪ್ರೆಸೆಂಟೇಷನ್ ಬಗ್ಗೆ ನೋಡೋಣ. ಫೋರಿಯರ್ ಟ್ರಾನ್ಸ್ಫಾರ್ಮ್ ಏನ್ ಮಾಡುತ್ತೆ ಅಂತಂದ್ರೆ, ಅದು ಹೇಳಿದ್ವಿ, ಇಟ್ ರೆಪ್ರೆಸೆಂಟ್, ಇಟ್ ಕನ್ವರ್ಟ್ಸ್ ಟೈಮ್ ಡೊಮೈನ್ ಸಿಗ್ನಲ್ ಇಂಟು ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್. ಅಂದರೆ ಯಾವುದೇ ಒಂದು ಸಿಗ್ನಲ್ ಟೈಮ್ ಡೊಮೈನ್ ಸಿಗ್ನಲ್ ಈ ತರ ಇದ್ದರೆ ಇದನ್ನ ಎಕ್ಸ್ ಆಕ್ಸಿಸ್ ಟೈಮ್, ವೈ ಆಕ್ಸಿಸ್ ಅಲ್ಲಿ ಫ್ರೀಕ್ವೆನ್ಸಿ ಅಂತ ಹಾಕಿ ಇದು ಒಂದು ಫ್ರೀಕ್ವೆನ್ಸಿ ಕಾಂಪೊನೆಂಟ್ ಇಷ್ಟಿದೆ ಅಂತ ಹೇಳ್ತೇವೆ. ಉದಾಹರಣೆಗೆ ಇನ್ನೊಂದು ಸಿಗ್ನಲ್ ಇದ್ದರೆ, ಇನ್ನೊಂದು ಸ್ವಲ್ಪ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ತಗೋಣ. ಹೈ ಫ್ರೀಕ್ವೆನ್ಸಿ ಸಿಗ್ನಲ್, ಸ್ವಲ್ಪ ಲೋಯರ್ ಆಂಪ್ಲಿಟ್ಯೂಡ್ ಸಿಗ್ನಲ್ ತಗೊಂಡಿದ್ದೀವಿ. ಫ್ರೀಕ್ವೆನ್ಸಿ ಇದು ಹೈ ಫ್ರೀಕ್ವೆನ್ಸಿ ಇಲ್ಲಿ ಬರುತ್ತೆ, ಆಂಪ್ಲಿಟ್ಯೂಡ್ ಇಲ್ಲಿ ಬರುತ್ತೆ. ಈ ಸಿಗ್ನಲ್ನ ಈ ತರ ತೋರಿಸ್ತೀವಿ. ಇದು ಸಿಗ್ನಲ್ನ ಫೋರಿಯರ್ ಟ್ರಾನ್ಸ್ಫಾರ್ ಕನ್ವರ್ಟ್ ಮಾಡ್ತಾ ಇದೆ. ಹೇಗೆ ಅಂತ, ಉದಾಹರಣೆಗೆ ಒಂದು ಪ್ರಿಸಮ್ ತಗೊಂಡ್ರೆ ಒಂದು ವೈಟ್ ಲೈಟ್ ಬಿಳಿ ಬಣ್ಣ ತಗೊಂಡು 7 ಕಾಮನ ಬಿಲ್ಲಿನ ಬಣ್ಣವಾಗಿ ಪರಿವರ್ತನೆಗೊಳ್ಳುತ್ತದೆ. ಇದನ್ನು ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಬಹುದು. ಇದೇ ರೀತಿ ಇನ್ನೊಂದು ಪ್ರಿಸಮ್ ಈ ಕಡೆ ಇಟ್ಟು ಅದನ್ನ ಹೀಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಇಲ್ಲಿ ವೈಟ್ ಲೈಟ್ ಬರ್ತದೆ. ಇದು ನಮಗೆ ಫಾರ್ವರ್ಡ್ ಟ್ರಾನ್ಸ್ಫಾರ್ಮೇಷನ್ ಅಂತಾನು, ಇದನ್ನು ನಾವು ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಅಂತಾನು ಕರಿತೀವಿ. ಫೋರಿಯರ್ ಟ್ರಾನ್ಸ್ಫಾರ್ಮ್ ಸಿಗ್ನಲ್ ಪ್ರಾಸೆಸಿಂಗ್ ನಲ್ಲಿ ಅತ್ಯುಪಯುಕ್ತವಾದ ಒಂದು ಟೂಲ್, ಒಂದು ಸಾಧನ. ಬಹಳಷ್ಟು ಸಿಗ್ನಲ್ ಪ್ರಾಸೆಸಿಂಗ್ ಅಪ್ಲಿಕೇಶನ್ಗಳಲ್ಲಿ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಥವಾ ಸ್ವಲ್ಪ ಅದರ ವೇರಿಯೇಷನ್ ಟ್ರಾನ್ಸ್ಫಾರ್ಮ್ಗಳನ್ನು ಬಳಸ್ತೀವಿ. ಹೀಗಾಗಿ ಇದನ್ನು ನಾವು ಕಲಿತಾ ಇದ್ದೀವಿ. ಕೆಲವೊಂದು ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ಗಳು ನಮಗೆ ಟೈಮ್ ಡೊಮೈನ್ ಅಲ್ಲಿ ಅದು ನಮಗೆ ಕಾಣಿಸದೇ ಇರಬಹುದು, ಆದರೆ ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ ತಗೊಂಡಾಗ ನಮಗೆ ಅವು ಕಾಣುತ್ತವೆ. ಉದಾಹರಣೆಗೆ ಈ ಬೆಳಕಿನಲ್ಲಿ ಬಣ್ಣಗಳನ್ನು ನಮಗೆ ಕಾಣಕ್ಕೆ ಸಾಧ್ಯ ಇಲ್ಲ, ಆದರೆ ಟ್ರಾನ್ಸ್ಫಾರ್ಮ್ ತಗೊಂಡಾಗ ಇಲ್ಲಿ ಈ ಬಣ್ಣಗಳು ನಮಗೆ ಕಾಣ್ತಾ ಇವೆ. ಹಾಗೆಯೇ ಫೋರಿಯರ್ ಟ್ರಾನ್ಸ್ಫಾರ್ಮ್ ತಗೊಂಡಾಗ ಕೆಲವೊಂದು ಫೀಚರ್ ಆಫ್ ದ ಸಿಗ್ನಲ್ ನಮಗೆ ಟೈಮ್ ಡೊಮೈನ್ ಅಲ್ಲಿ ಕಾಣಿಸೋದಿಲ್ಲ, ಅದು ಫೋರಿಯರ್ ಡೊಮೈನ್ ಅಲ್ಲಿ ಕಾಣುತ್ತೆ. ಸೊ ಹೀಗಾಗಿ ಫೋರಿಯರ್ ಡೊಮೈನ್ ನಮಗೆ ಇಂಪಾರ್ಟೆಂಟು, ಅದನ್ನು ನಾವು ಕಲಿತಾ ಇದ್ದೀವಿ. ಇದು ಹೇಗೆ ಮಾಡುತ್ತೆ, ಟೈಮ್ ಟು ಫ್ರೀಕ್ವೆನ್ಸಿ ಹೇಗೆ ಕನ್ವರ್ಟ್ ಮಾಡುತ್ತೆ? ಹೇಗೆ ಎಂದರೆ, ಡಿಕಾಂಪೋಸಸ್ ದ ಸಿಗ್ನಲ್ ಇಂಟು ಸೀರೀಸ್ ಆಫ್ ಸೈನ್ ಹಾಗೂ ಕೊಸೈನ್ ಆಫ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್. ಯಾವುದೇ ಒಂದು ಸಿಗ್ನಲ್ ಅನ್ನ ಈಕ್ವಲೆಂಟ್ ಸೈನ್ ಮತ್ತು ಕೊಸೈನ್ ಅಟ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್ ಆಗಿ ಅದನ್ನ ಬೇರ್ಪಡಿಸುತ್ತದೆ. ನಾವು ಗಣಿತ ತರಗತಿಯಲ್ಲಿ ಫೋರಿಯರ್ ರೆಪ್ರೆಸೆಂಟೇಷನ್ ನೋಡಿದ್ವಿ. ನಾವು A0 ಅಂತ ಒಂದು, ಹಾಗೂ an ಇಂಟಿಗ್ರೇಷನ್ ಆಫ್ an ವಿತ್ ಕಾಸ್ ಪ್ಲಸ್ bn ವಿತ್ ಸೈನ್ ಅಂತ ನೋಡಿದ್ವಿ ಅಲ್ಲವಾ?
ಅಂದರೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಿಗ್ನಲ್ ಅನ್ನ ಕೊಸೈನ್ ಮತ್ತು ಸೈನ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅದು ಇಂಟಿಗ್ರೇಷನ್ ಯಾಕಿದೆ ಅಂತ ಅವು ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ಇದೆ ಅಂತಂದು. ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಗಣಿತದಲ್ಲಿ ನಾವು ಮಾಡಿದ್ದನ್ನ ಅದನ್ನು ನಾವು ಟ್ರಿಗನಾಮೆಟ್ರಿಕ್ ಫೋರಿಯರ್ ಸೀರೀಸ್ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಟ್ರಿಗನಾಮೆಟ್ರಿಕ್ ರಿಲೇಷನ್ ಸೈನ್ ಮತ್ತು ಕೊಸೈನ್ ಅನ್ನೇ ಬಳಸ್ಕೊಂಡಿದ್ವಿ. ಸೈನ್ ಮತ್ತು ಕೊಸೈನ್ ಅನ್ನು ಐಲರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇ ಪವರ್ ಜೆ ಥೀಟಾ ಅಂತಂದ್ರೆ ಕಾಸ್ ಥೀಟಾ ಪ್ಲಸ್ ಜೆ ಸೈನ್ ಥೀಟಾ ಅಂತ ಬರೆದು ಕಾಂಪ್ಲೆಕ್ಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲೂ ಅದನ್ನ ಬರೀಬಹುದು. ಹಾಗೆ ಮಾಡಿದಾಗ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಫೋರಿಯರ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ನಮ್ಮ ಸಿಗ್ನಲ್ ಪ್ರಾಸೆಸಿಂಗ್ ತರಗತಿಗಳಲ್ಲಿ ಕಾಂಪ್ಲೆಕ್ಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಆಫ್ ಫೋರಿಯರ್ ರೆಪ್ರೆಸೆಂಟೇಷನ್ ಅನ್ನ ಬಳಸ್ತೀವಿ. ಹೀಗಾಗಿ ಸೈನ್ ಮತ್ತು ಕೊಸೈನ್ ಬದಲು ಇ ಪವರ್ ಜೆ ಥರದ ಸಿಂಬಾಲ್ ಅನ್ನ ಬಳಸ್ತೀವಿ. ಸೊ ಇದು ಹೇಗೆ ಮಾಡ್ತದೆ ಅಂತಂದ್ರೆ ಡಿಕಾಂಪೋಸ್ ದ ಸಿಗ್ನಲ್, ಯಾವುದೇ ಸಿಗ್ನಲ್ ಅನ್ನ ತಗೊಂಡು ಅದನ್ನ ಸೈನ್ ಹಾಗೂ ಕೊಸೈನ್ ಸಿಗ್ನಲ್ಸ್ ಆಫ್ ಡಿಫರೆಂಟ್ ಫ್ರೀಕ್ವೆನ್ಸೀಸ್, ಆ ಸಿಗ್ನಲ್ ಅಲ್ಲಿ ಯಾವ ಫ್ರೀಕ್ವೆನ್ಸಿ ಇದೆ ಅದಕ್ಕೆ ತಕ್ಕ ಸೈನ್ ಮತ್ತು ಕೊಸೈನ್ ಆಗಿ ಅದನ್ನ ಒಡೆಯುತ್ತದೆ, ಬೇರ್ಪಡಿಸುತ್ತದೆ. ಬಿಳಿ ಬೆಳಕು ಬೇರೆ ಬೇರೆ ಬಣ್ಣದ ಬೆಳಕಿನಲ್ಲಿ ಬಂತು. ಡಿಪೆಂಡಿಂಗ್ ಆನ್ ಸಿಗ್ನಲ್, ನಮ್ದು ಯಾವ ತರಹದ ಸಿಗ್ನಲ್ ಇದೆ, ಯಾವ ತರಹದ ಸಿಗ್ನಲ್ ಅನ್ನೋದನ್ನ ಕ್ಲಾಸಿಫಿಕೇಶನ್ ಆಫ್ ಸಿಗ್ನಲ್ಸ್ ತರಗತಿಲಿ ನಾವು ನೋಡಿದ್ವಿ. ಕೆಲವೊಂದು ಕ್ಲಾಸಿಫಿಕೇಶನ್ ಕಂಟಿನ್ಯೂಸ್ ಟೈಮ್, ಡಿಸ್ಕ್ರೀಟ್ ಟೈಮ್ ಮತ್ತು ಪೀರಿಯಾಡಿಕ್ ಮತ್ತು ನಾನ್ ಪೀರಿಯಾಡಿಕ್ ಸಿಗ್ನಲ್. ಇವು ನಾಲ್ಕರಲ್ಲಿ ಯಾವ ತರಹದ ಸಿಗ್ನಲ್ ಇದೆ ಅನ್ನೋದರ ಮೇಲೆ ಯಾವ ತರಹದ ಫೋರಿಯರ್ ರೆಪ್ರೆಸೆಂಟೇಷನ್ ಅನ್ನ ನಾವು ಬಳಸಬೇಕು ಅಂತ ನೋಡ್ಬೇಕಾಗತ್ತೆ. ಅವು ನಾಲ್ಕನ್ನು ನೋಡೋಣ. ಮೊದಲನೆಯದಾಗಿ ಪೀರಿಯಾಡಿಕ್ ಸಿಗ್ನಲ್ಗಳಿಗೆ ಫೋರಿಯರ್ ಸೀರೀಸ್ ಅನ್ನ ಬಳಸ್ತೀವಿ. ಫೋರಿಯರ್ ಸೀರೀಸ್ ಅದು ಪೀರಿಯಾಡಿಕ್ ಸಿಗ್ನಲ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ, ನಾನ್ ಪೀರಿಯಾಡಿಕ್ ಸಿಗ್ನಲ್ಗಳಿಗೆ ಅನ್ವಯ ಆಗೋದಿಲ್ಲ. ಡಿಸ್ಕ್ರೀಟ್ ಟೈಮ್ ಇತ್ತು ಅಂತಂದ್ರೆ ಎಕ್ಸ್ ಆಫ್ ಕೆ, ಇದು ನಮ್ಮ ಫ್ರೀಕ್ವೆನ್ಸಿ ಕಾಂಪೊನೆಂಟ್ 1/n ಸಮೇಷನ್, ಇದು ಡಿಸ್ಕ್ರೀಟ್ ಟೈಮ್ ಇರೋದ್ರಿಂದ ಸಮೇಷನ್ ಬರುತ್ತೆ. ಎನ್ ಆಂಗ್ಯುಲರ್ ಬ್ರಾಕೆಟ್ ಅಂದರೆ ಒಂದು ಪೀರಿಯಡ್ಗೆ, ಇದೊಂದು ನಮ್ಮ ಸೈನುಸಾಯ್ಡಲ್ ಸಿಗ್ನಲ್ ಅಂತಂದರೆ ಇದು ನಮ್ದು ಒಂದು ಪೀರಿಯಡ್, ಇಲ್ಲಿಂದ ಇಲ್ಲಾದರೂ ಇರಬಹುದು ಅಥವಾ ಇಲ್ಲಿಂದ ಇಲ್ಲಿಗಾದರೂ ಇರಬಹುದು ಅಥವಾ ಇಲ್ಲಿಂದ ಇಲ್ಲಿಗಾದರೂ ಇಲ್ಲಿಂದ ಇಲ್ಲಿಗಾದರೂ ಇರಬಹುದು. ಯಾವುದೇ ಒಂದು ಪೀರಿಯಡ್ಗೆ ಸಮೇಷನ್ ತಗೋತೀವಿ, ಇಲ್ಲಿರೋ ಎಲ್ಲ ವ್ಯಾಲ್ಯೂಗಳನ್ನ ಸಮ್ ಮಾಡ್ತೀವಿ. ಎಕ್ಸ್ ಆಫ್ ಎನ್ ನಮ್ದು ಒರಿಜಿನಲ್ ಇನ್ಪುಟ್, ಎಕ್ಸ್ಪೋನೆಂಟ್ ಇ ಪವರ್ ಮೈನಸ್ ಜೆ ಕೆ ಒಮೆಗಾ ನಾಟ್. ಒಮೆಗಾ ನಾಟ್ ಈಸ್ ಅವರ್ ಫ್ರೀಕ್ವೆನ್ಸಿ, ನಮ್ಮ ಫ್ರೀಕ್ವೆನ್ಸಿ ಬರುತ್ತೆ. ಎಕ್ಸ್ಪೋನೆಂಟ್ ಇ ಪವರ್ ಜೆ ಒಮೆಗಾ ಇಸ್ ಸೈನ್ ಮತ್ತು ಕೊಸೈನ್, ಕಾಸ್ ಪ್ಲಸ್ ಜೆ ಸೈನ್. ಹಾಗಾಗಿ ಇದು ಗಿವನ್ ಸಿಗ್ನಲ್ ಅನ್ನ ಸೈನ್ ಹಾಗೂ ಕೊಸೈನ್ ವ್ಯಾಲ್ಯೂ ಆಗಿ ಬೇರ್ಪಡಿಸ್ತಾ ಇದೆ. ಇದು ನಮ್ದು ಫಾರ್ವರ್ಡ್ ಟ್ರಾನ್ಸ್ಫಾರ್ಮೇಶನ್. ಇನ್ವರ್ಸ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ನಮಗೆ ಎಕ್ಸ್ ಆಫ್ ಕೆ ಇದೆ, ಅದರಿಂದ ಎಕ್ಸ್ ಆಫ್ ಎನ್ ಬರುತ್ತೆ. ಸಮೇಷನ್ ಅಗೇನ್ ಕೆ ಗೋಯಿಂಗ್ ಫ್ರಮ್ ಓವರ್ ಎ ರೇಂಜ್ ಓವರ್ ಅ ಫ್ರೀಕ್ವೆನ್ಸಿ ಒಮೆಗಾ ನಾಟ್. ಇದನ್ನ ನಾವು ಫಂಡಮೆಂಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದು ಫಂಡಮೆಂಟಲ್ ಫ್ರೀಕ್ವೆನ್ಸಿ. ಇಲ್ಲಿ ನೋಡಿದ್ರೆ ಈಕ್ವೇಶನ್ ಹೆಚ್ಚು ಕಡಿಮೆ ಒಂದೇ ತರ ಇದೆ. ಒಂದು ವ್ಯತ್ಯಾಸ ಅಂತಂದ್ರೆ ಇಲ್ಲಿ ಎಕ್ಸ್ ಆಫ್ ಎನ್ ಇದೆ, ಎಕ್ಸ್ ಆಫ್ ಕೆ ಇದೆ, ಇ ಪವರ್ ಮೈನಸ್ ಇದೆ, ಇಲ್ಲಿ ಇ ಪವರ್ ಜೆ ಇದೆ. ಅಷ್ಟೇ ಅಲ್ಲದೆ ಇನ್ನೊಂದು, ಇಲ್ಲಿ 1/n ಇದೆ, ಇಲ್ಲಿ 1/n ಇಲ್ಲ. ಇದನ್ನ ನಾವು ನಾರ್ಮಲೈಸೇಷನ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ಎನರ್ಜಿ ಇನ್ ಟೈಮ್ ಹಾಗೂ ಫ್ರೀಕ್ವೆನ್ಸಿ ಡೊಮೈನ್ ಎರಡು ಅಷ್ಟೇ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇಲ್ಲಿರಬೇಕಾ ಇಲ್ಲಿರಬೇಕಾ ಸ್ವಲ್ಪ ಗೊಂದಲ ಆಗಬಹುದು. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಗೊಂದಲವೇ ಬೇಡ ಅಂತಂದ್ರೆ ಇದನ್ನ 1/√n ಅಂತಂದು ಇಲ್ಲೂ 1/√n ಅಂತಲೂ ಬಳಸ್ತಾರೆ ಇತ್ತೀಚಿನ ದಿನಗಳಲ್ಲಿ. ಸೈಮನ್ ಹೈಕಿನ್ ಪುಸ್ತಕದಲ್ಲಿ ಈ ಥರದ
1/√n ಅಂತ ಇಲ್ಲ, ಇಲ್ಲಿ 1/n ಇದೆ, ಇಲ್ಲಿ 1/n ಇಲ್ಲ. ಆ ನೊಟೇಷನ್ಗಳನ್ನೇ ನಾವು ಬಳಸ್ಕೊಂಡಿದ್ದೀವಿ. ಇಲ್ಲಿ ಎಕ್ಸ್ ಆಫ್ ಕೆ ಮತ್ತು ಎಕ್ಸ್ ಆಫ್ ಎನ್ ಎರಡು ಡಿಸ್ಕ್ರೀಟ್ ಆಗಿರೋದ್ರಿಂದ ಎರಡು ಕಡೆ ನಮಗೆ ಸಮೇಷನ್ ಟರ್ಮ್ ಇದೆ. ಅದೇ ರೀತಿ ಕಂಟಿನ್ಯೂಸ್ ಟೈಮ್ ಇತ್ತು ಅಂತಂದರೆ, ನಮಗೆ ಎಕ್ಸ್ ಆಫ್ ಟಿ ಕಂಟಿನ್ಯೂಸ್ ಇತ್ತು ಅಂತಂದರೆ ನಮಗೆ ಕಂಟಿನ್ಯೂಸ್ ಟೈಮ್ 4 ಇಯರ್ ಸೀರೀಸ್ ಅಥವಾ CTFS ಬರುತ್ತೆ. ಅದರದ್ದು ಈಕ್ವೇಶನ್ ಹೆಚ್ಚು ಕಡಿಮೆ ಇದೇ ಥರ ಇದೆ. ವ್ಯತ್ಯಾಸ ಅಂತಂದರೆ ಎಕ್ಸ್ ಆಫ್ ಟಿ ಕಂಟಿನ್ಯೂಸ್ ಟೈಮ್ ಇದೆ, ಕಂಟಿನ್ಯೂಸ್ ಟೈಮ್ ಇದ್ರಿಂದ ಇಂಟಿಗ್ರೇಷನ್ ಬರುತ್ತೆ. ಆಂಗಲ್ ಬ್ರಾಕೆಟ್ ಟಿ ಅಂತಂದರೆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಬರುತ್ತೆ. ಅದಕ್ಕೆ ನನಗೆ ಎಕ್ಸ್ ಆಫ್ ಎನ್ ಬಹಳಷ್ಟು ಬರುತ್ತೆ. ಇದು ಎಕ್ಸ್ ಆಫ್ ಕೆ ಪೀರಿಯಾಡಿಕ್ ಇಲ್ಲದೆ ಇರಬಹುದು. ಹೀಗಾಗಿ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಟೈಮಲ್ಲಿ ಸಮೇಷನ್ ಕೆ ಗೋಸ್ ಫ್ರಾಮ್ -∞ ಟು ∞. ಇದು ಪೀರಿಯಾಡಿಕ್ ಇದೆ, ಇದು ನಾನ್ ಪೀರಿಯಾಡಿಕ್ ಇದೆ. ಅದಕ್ಕೆ ಸಮೇಷನ್ ಪೂರ್ತಿ ನಮ್ಮ ಸಿಗ್ನಲ್ ಎಕ್ಸ್ ಆಫ್ ಕೆ ಇಸ್ ಡಿಫೈನ್ಡ್ ಫ್ರಮ್ ಹಿಯರ್ ಟು ಹಿಯರ್ ಅಂತಂದರೆ ಎಲ್ಲ ವ್ಯಾಲ್ಯೂಗಳೇ ತಗೋತೀವಿ. ಹಾಗೂ ಎಕ್ಸ್ ಆಫ್ ಕೆ ಡಿಸ್ಕ್ರೀಟ್ ಆಗಿರುತ್ತೆ, ಈ ಥರ ಇದೆ. ಹೀಗಾಗಿ ಇದನ್ನ ಡಿಸ್ಕ್ರೀಟ್ ಟೈಮ್ ಇರೋದ್ರಿಂದ ಸಮೇಷನ್ ತಗೋತೀವಿ. ಎಕ್ಸ್ ಆಫ್ ಟಿ ಕಂಟಿನ್ಯೂಸ್ ಇದೆ, ಅದು ಈ ಥರ ಇರುತ್ತೆ, ಅದಕ್ಕೆ ನಮಗೆ ಇಂಟಿಗ್ರೇಷನ್ ತಗೋತೀವಿ. ಹೆಚ್ಚು ಕಡಿಮೆ ಇದೇ ಥರ ನಮಗೆ ನಾನ್ ಪೀರಿಯಾಡಿಕ್ ಸಿಗ್ನಲ್ ಇದ್ದರೆ ನಾವು ಅದನ್ನು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೇವೆ. ಡಿಸ್ಕ್ರೀಟ್ ಆಗಿದ್ರೆ ಡಿಸ್ಕ್ರೀಟ್ ಟೈಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಓಕೆ, ದಿಸ್ ಶುಡ್ ಬಿ ಟ್ರಾನ್ಸ್ಫಾರ್ಮ್ ಓವರ್ ಹಿಯರ್. ಸಾರಿ, ದಿಸ್ ಇಸ್ CTFT. ಡಿಸ್ಕ್ರೀಟ್ ಟೈಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್. ಓಕೆ, ಎಕ್ಸ್ ಆಫ್ ಎನ್ ಎಕ್ಸ್ಪೋನೆಂಟ್ e ಪವರ್ -jωn ಸಮೇಷನ್ -∞ ಟು ∞. ಯಾಕೆ ಅಂತಂದರೆ ಇದು ಪೀರಿಯಾಡಿಕ್ ಅಲ್ಲ. ಹೀಗಾಗಿ ನಾನು ಎಲ್ಲ ವ್ಯಾಲ್ಯೂಗಳನ್ನು ತಗೋಬೇಕು. ಸಮೇಷನ್ -2 + ∞ ಹೋಗುತ್ತೆ. ನನಗೆ ಔಟ್ಪುಟ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಬರುತ್ತೆ ಫ್ರೀಕ್ವೆನ್ಸಿ ಡೊಮೈನಲ್ಲಿ. ಹೀಗಾಗಿ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ತಗೊಂಡಾಗ ಇಂಟಿಗ್ರೇಷನ್ ತಗೋತೀವಿ. ಈ ಸಿಗ್ನಲ್ ಪೀರಿಯಾಡಿಕ್ ಇರುತ್ತೆ, ನಮಗೆ ಇಂಟಿಗ್ರೇಷನ್ -π ಟು +π ಬರುತ್ತೆ. ಹೆಚ್ಚು ಕಡಿಮೆ ಈಕ್ವೇಶನ್ ಅದೇ ಥರ ಇದೆ. ಇಲ್ಲಿ 1/2π ಅಥವಾ 1/2√π ಇಲ್ಲಿ 1/2√π ಇಲ್ಲಿ ಇರ್ಬೋದು. ಇನ್ನೊಂದು ವ್ಯತ್ಯಾಸ ಗಮನಿಸಿದ್ರೆ ಇಲ್ಲಿ ನಮಗೆ ಒಮೆಗಾ ಅಂತ ಇದೆ, ಒಮೆಗಾ ನಾಟ್ ಅಂತ ಇಲ್ಲ. ಯಾಕೆ ಅಂತಂದರೆ ಒಮೆಗಾ ನಾಟ್ ಇಸ್ ಅ ಫಂಡಮೆಂಟಲ್ ಫ್ರೀಕ್ವೆನ್ಸಿ, ಅದು ಪೀರಿಯಾಡಿಕ್ ಸಿಗ್ನಲ್ಗಳಿಗೆ. ಇದು ನಾನ್ ಪೀರಿಯಾಡಿಕ್ ಸಿಗ್ನಲ್ ಆಗಿರೋದ್ರಿಂದ ಒಮೆಗಾ ನಾಟ್ ಇಲ್ಲ. ಅದೇ ರೀತಿ ಕಂಟಿನ್ಯೂಸ್ ಟೈಮ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆದರೆ ಎಕ್ಸ್ ಆಫ್ ಜೆ ಒಮೆಗಾ, ಎಕ್ಸ್ ಆಫ್ ಟಿ ಕಂಟಿನ್ಯೂಸ್. ಹೀಗಾಗಿ ಇಂಟಿಗ್ರೇಷನ್ ನಾನ್ ಪೀರಿಯಾಡಿಕ್ -π ಟು -∞ ಟು ∞. ನಮಗೆ ಇದು ಕಂಟಿನ್ಯೂಸ್ ಟೈಮ್ ಬರುತ್ತೆ. ಸೊ ಹೀಗಾಗಿ ಇನ್ವರ್ಸ್ ಟೈಮಲ್ಲೂ ಇಂಟಿಗ್ರೇಷನ್ ಎಕ್ಸ್ ಆಫ್ ಜೆ ಒಮೆಗಾ -∞ ಟು ∞, ಯಾಕೆಂದರೆ ಇದು ನಾನ್ ಪೀರಿಯಾಡಿಕ್ ಸಿಗ್ನಲ್ ಆಗಿರುತ್ತೆ. ನಮ್ಮ ಈ ಕೋರ್ಸಿನಲ್ಲಿ ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ 4ಕ್ಕೂ ಸೇರಿ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಶಬ್ದನ ಬಳಸ್ತೇವೆ. ಪ್ಯೂರಿಸ್ಟಿಕ್ ಆಗಿ ಹೇಳಬೇಕು ಅಂತಂದರೆ 4 ಬೇರೆ ಬೇರೆ, ಬಟ್ ಜನರಲೈಸ್ ಮಾಡಿಕೊಂಡು ನಾವು ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಬಳಸ್ತೇವೆ. ಆದರೆ ನೀವು ನೋಡೋ ಹಾಗೆ ಇದನ್ನ ಮಾತ್ರ ನಾವು ಕಂಪ್ಯೂಟ್ರಲ್ಲಿ ಡೈರೆಕ್ಟ್ ಆಗಿ ಕಂಪ್ಯೂಟರ್ಗೆ ಪ್ರೋಗ್ರಾಮ್ ಬರೀಬಹುದು. ಯಾಕೆಂತಂದರೆ ಇದು ಸಮೇಷನ್ ಇದೆ. ಕಂಪ್ಯೂಟರಲ್ಲಿ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ CTFS ಅಥವಾ DTFT, CTFT ಇಲ್ಲಿ ಇಂಟಿಗ್ರೇಷನ್ಗಳಿರೋದ್ರಿಂದ ಇದನ್ನ ಡೈರೆಕ್ಟ್ ಆಗಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಇದು ನಮ್ಮದು ಫೋರಿಯರ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಫೋರಿಯರ್ ರೆಪ್ರೆಸೆಂಟೇಷನ್. ಒಂದೆರಡು ಚಿಕ್ಕ ಡೆಮೋ ನೋಡೋಣ. ಇಲ್ಲಿ ಹಿಂದೆ ಹೇಳಿದ ಹಾಗೆ ಮ್ಯಾಟ್ಲ್ಯಾಬ್ ಈಕ್ವಲೆಂಟ್ ಓಪನ್ ಸೋರ್ಸ್ ಆಕ್ಟೇವ್ ಅಂತ ಪ್ರೋಗ್ರಾಮ್ ನಾನು ಬಳಸ್ತಿದ್ದೀನಿ. ಒಂದು ಸೈನ್ಸಾಯ್ಡಲ್ ಸಿಗ್ನಲ್ ಜನರೇಟ್ ಮಾಡ್ತಾ ಇದ್ದೀನಿ. 1 ಹರ್ಟ್ಜ್ ಸಿಗ್ನಲ್ ಅಥವಾ 2 ಹರ್ಟ್ಜ್ ಸಿಗ್ನಲ್, ಇಲ್ಲಿ 2 ಹರ್ಟ್ಜ್ ಸಿಗ್ನಲ್. ಇದನ್ನ 50 ಸ್ಯಾಂಪಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. 2 ಹರ್ಟ್ಜಲ್ಲಿ 50 ಸ್ಯಾಂಪಲ್ಸ್ ಇದ್ದ ಅದನ್ನ ಸೈನ್ಸಾಯ್ಡ್ ಸಿಗ್ನಲ್ ಜನರೇಟ್ ಮಾಡ್ತೀನಿ. ಅದನ್ನು ಫಸ್ಟ್ ತೋರಿಸ್ತೀವಿ. ಅದರದ್ದು ಫೋರಿಯರ್ ಟ್ರಾನ್ಸ್ಫಾರ್ಮ್ ತಗೋತೀವಿ. ಇದರಲ್ಲಿ FFT ಅಂತಂದರೆ ಫೋರಿಯರ್ ಟ್ರಾನ್ಸ್ಫಾರ್ಮ್ ತಗೊಳುತ್ತೆ. ಅದರದ್ದು ಅಬ್ಸಲ್ಯೂಟ್ ವ್ಯಾಲ್ಯೂ, ಯಾಕೆಂತಂದರೆ ನಮಗೆ ಕಾಂಪ್ಲೆಕ್ಸ್ ಎಕ್ಸ್ಪೋನೆನ್ಷಿಯಲ್ ಇರೋದ್ರಿಂದ a + jb ಥರ ಬರುತ್ತೆ. ಅದರದ್ದು ಅಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಂಡು ಅದನ್ನು ಪ್ಲಾಟ್ ಮಾಡ್ತೀವಿ. ಸೊ ಇದನ್ನು ರನ್ ಮಾಡೋಣ. ಇಲ್ಲಿ ನಮಗೆ ರನ್ ಆಗಿ ಬಂದಿದೆ. ಇದು ನಮ್ಮದು ಒರಿಜಿನಲ್ ಸಿಗ್ನಲ್. 2 ಹರ್ಟ್ಜ್ ಸಿಗ್ನಲ್ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ 1 ಬಂತು, ಇಲ್ಲಿ 2 ಬಂತು, ಇದು
ಎಕ್ಸ್ ಆಕ್ಸಸ್ ಟೈಮ್ 1 ಸೆಕೆಂಡಲ್ಲಿ 2 ಆವರ್ತಗಳು ಬಂದಿದೆ. ಸೊ ಹೀಗಾಗಿ ಇದು 2 ಹರ್ಟ್ಸ್ ಸಿಗ್ನಲ್. ಇದನ್ನ ಫ್ರೀಕ್ವೆನ್ಸಿ ಡೊಮೈನ್ ಅಲ್ಲಿ ನೋಡೋಣ. ಇದು ಫ್ರೀಕ್ವೆನ್ಸಿ ಡೊಮೈನ್ ನಮ್ಗೆ ಹೀಗೆ ಬರುತ್ತೆ. ಒಂದನ್ನು ನಾವು ಗಮನಿಸಿದ್ರೆ ಇಲ್ಲಿ ನಮಗೆ ಇಲ್ಲಿ ಒಂದೇ ಫ್ರೀಕ್ವೆನ್ಸಿ ಇದೆ, ಒಂದೇ 2 ಹರ್ಟ್ಸ್ ಸಿಗ್ನಲ್ ಇದೆ. ಆದರೆ ನಮಗೆ 2 ಕಾಂಪೊನೆಂಟ್ ಬಂದಿದೆ. ನಮಗೆ ಒಂದೇ ಬರಬೇಕಿತ್ತಲ್ವಾ? 2 ಹರ್ಟ್ಸ್ ಸಿಗ್ನಲ್ ಅಂದ್ರೆ 2 ಹರ್ಟ್ಸ್ಗೆ ಒಂದು ಸಿಗ್ನಲ್, ಒಂದು ಈ ಗೆರೆ ಬರಬೇಕಿತ್ತು. ಆದರೆ ನಮಗೆ 2 ಬಂದಿದೆ. ಈ ಚಿಕ್ಕ ಗೆರೆಗಳನ್ನ ನಾವು ಸದ್ಯಕ್ಕೆ ಬಿಟ್ಬಿಡೋಣ. ಯಾಕೆಂದ್ರೆ ಇದು 3 ಇದ್ದಾಗ 0.01 ಇದ್ರೆ ಅದನ್ನ ನೆಗ್ಲಿಜಿಬಲ್ ಅಂತ ಅನ್ಕೊಂಡು. ಇದು 2 ಯಾಕೆ ಬರ್ತಾ ಇದೆ? ಏನು ಇವು 2? ಇದನ್ನ ನಾವು ಮುಂದಿನ ಉದಾಹರಣೆಯಲ್ಲಿ ನೋಡೋಣ. ಹೆಚ್ಚು ಕಡಿಮೆ ಅದೇ ಪ್ರೋಗ್ರಾಮು, ಆದರೆ ಏನ್ ಮಾಡಿದ್ದೀನಿ ಇಲ್ಲಿ, ಟೈಮ್ ಅನ್ನ -1 +1 ಮಾಡಿದ್ದೀನಿ. ಅಷ್ಟೇ ವ್ಯತ್ಯಾಸ, ಫ್ರೀಕ್ವೆನ್ಸಿ ಅಷ್ಟೇ ಇದೆ. ಹಾಗೂ ಇಲ್ಲಿ ಪ್ಲಾಟ್ ಮಾಡಬೇಕಾದ್ರೆ ಎಕ್ಸ್ ಆಕ್ಸಿಸ್ಗೆ ಈ ಟಿ ವ್ಯಾಲ್ಯೂ ಇದು ಮಾಡಿದ್ದೀನಿ. 0ಇಂದ ಬರೋದರ ಬದಲು -1ರಿಂದ +1 ಬರ್ತಾ ಇದೆ. ಈಗ ಇದನ್ನ ರನ್ ಮಾಡೋಣ. ಸೊ ಇದು ನಮಗೆ ಬಂತು. ಇದು ನಮ್ದು ಸೈನುಸಾಯ್ಡಲ್ ಸಿಗ್ನಲ್. ಕಂಟಿನ್ಯೂಸ್ ಟೈಮ್ ಅಂತ ತೋರಿಸಿದ್ರೆ ಪರವಾಗಿಲ್ಲ, ಡಿಸ್ಕ್ರೀಟ್ ಟೈಮ್ ಆದರೂ ಇರಬಹುದು. ಇಲ್ಲಿ ನಾವು ನೋಡಿದ್ರೆ ಇದು ನಮ್ದು 0 ಆಕ್ಸಿಸ್, ಇದು ನಮ್ದು ಒರಿಜಿನ್. ಇಲ್ಲಿ ಒರಿಜಿನ್ ಬಂತು, ಇಲ್ಲಿ ಸಿಗ್ನಲ್ ಇದೆ, ಈ ಕಡೆನೂ ಸಿಗ್ನಲ್ ಇದೆ. ಇದು ನಮ್ದು ಟೈಮ್ ಡೊಮೈನ್ ಸಿಗ್ನಲ್, ಇದು ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್. ಟೈಮ್ ಮತ್ತೆ ಫ್ರೀಕ್ವೆನ್ಸಿಗೆ ರಿಲೇಷನ್ ಏನಿದೆ, ಸಂಬಂಧ ಏನಿದೆ ಅಂದರೆ ಎಫ್ ಇಸ್ ಈಕ್ವಲ್ ಟು 1/t ಅಲ್ವಾ? ಫ್ರೀಕ್ವೆನ್ಸಿ ಇಸ್ 1/ಟೈಮ್. ಸೊ ಹೀಗಾಗಿ ಇಲ್ಲಿ ಟೈಮ್ ಟಿ ಇದೆ, 1/t ಫ್ರೀಕ್ವೆನ್ಸಿ ಇದೆ, 1/t ಫ್ರೀಕ್ವೆನ್ಸಿ ಬಂತು ಇಲ್ಲಿ. ಆದರೆ ಈ ಕಡೆ ನೋಡಿ, ಮೈನಸ್ ಬಂದಾಗ ಏನಾಗ್ತಾ ಇದೆ, ಇಲ್ಲೂ ಸಿಗ್ನಲ್ ಇದೆ ಅಲ್ವಾ? ಬಟ್ ಆದರೆ ಇಲ್ಲಿ ಟಿ ನೆಗೆಟಿವ್ ಆಗಿದೆ, ಇದು -0.5 -1. ಸೊ ಎಫ್ ಇಸ್ ಈಕ್ವಲ್ ಟು -1/t ಅಂದರೆ ಎಫ್ ಅಂದರೆ ನೆಗೆಟಿವ್ ಅಂತ ಬಂತು. ಹೀಗಾಗಿ ಇದನ್ನ ನಾವು ನೆಗೆಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಒಂದು ಕೊಂಡರೆ ಒಂದು ಉಚಿತ ಹೇಳ ಹಾಗೆ, ಒಂದು ಸಿಗ್ನಲ್ ಕಾಂಪೊನೆಂಟ್ ಬಂದರೆ ಇನ್ನೊಂದು ಸಿಗ್ನಲ್ ಕಾಂಪೊನೆಂಟ್ ಉಚಿತವಾಗಿ ಬರ್ತಾ ಇದೆ. ಈ ನೆಗೆಟಿವ್ ಫ್ರೀಕ್ವೆನ್ಸಿ ಏನ್ ಮಾಡುತ್ತೆ ಅಂತಂದ್ರೆ ನಮ್ದು ಬ್ಯಾಂಡ್ ವಿಡ್ತ್ ನ ಡಿಸೈಡ್ ಮಾಡುತ್ತೆ. ಸೊ ಹೀಗಾಗಿ ನಮಗೆ 2 ಸಿಗ್ನಲ್ ಬರ್ತಾ ಇದೆ. ಸೊ ಫೋರಿಯರ್ ಡೊಮೈನ್ ರೆಪ್ರೆಸೆಂಟೇಷನ್ ತಗೊಂಡಾಗ ಈ 0ಗೆ ಸಿಮೆಟ್ರಿಕ್ ಆಗಿ ಈ ಕಡೆ ಒಂದು 2 ಸಿಗ್ನಲ್ ಬಂದೇ ಬರುತ್ತೆ, 2 ಫ್ರೀಕ್ವೆನ್ಸಿ ಕಾಂಪೊನೆಂಟ್ಗಳು ಬಂದೇ ಬರುತ್ತೆ. ಸಪೋಸ್ ನನ್ನ ಸಿಗ್ನಲ್ ಅಲ್ಲಿ 2 ಹರ್ಟ್ಸ್ ಪ್ಲಸ್ 4 ಹರ್ಟ್ಸ್ ಇತ್ತು ಅಂತಂದ್ರೆ 2 ಹರ್ಟ್ಸ್ಗೆ ಒಂದು, 4 ಹರ್ಟ್ಸ್ಗೆ ಇನ್ನೊಂದು, ಇಲ್ಲೊಂದು, ಅದೇ ರೀತಿ ಈ ಕಡೆ ಒಂದು ಬರುತ್ತೆ. ಇಲ್ಲಿ ಏನಿದೆಯೋ ಅದೇ ಇಲ್ಲಿ ಕನ್ನಡಿ ಇಟ್ಟ ಹಾಗೆ ಕಾಣುತ್ತೆ. ಇದು ನೆಗೆಟಿವ್ ಫ್ರೀಕ್ವೆನ್ಸಿ, ಇದು ಸಂಬಂಧ. ಈಗ ನೋಡೋಣ, ಇದು ಫ್ರೀಕ್ವೆನ್ಸಿ ಇಲ್ಲೆಲ್ಲೋ ಇದೆ, ಇದು ನಮ್ದು ಫ್ರೀಕ್ವೆನ್ಸಿನಾ? ನಾವೇನು ಹೇಳಿದ್ವಿ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಕನ್ವರ್ಟ್ಸ್ ಟೈಮ್ ಟು ಫ್ರೀಕ್ವೆನ್ಸಿ ಅಂತಂದು. ಸೊ ಇಲ್ಲೆಲ್ಲೋ 0.9 ಇದೆ, ಅಂದರೆ 0.9 ನಮ್ಮ ಫ್ರೀಕ್ವೆನ್ಸಿನಾ? ಅಲ್ಲ, ನಮ್ಮ ಫ್ರೀಕ್ವೆನ್ಸಿ 2 ಹರ್ಟ್ಸ್, ಅದು ಬರಬೇಕಲ್ವಾ? ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಮ್ಮ ಎಕ್ಸ್ ಆಕ್ಸಸ್ ಅನ್ನ ಪ್ರಾಪರ್ಲಿ ಸ್ಕೇಲ್ ಮಾಡಿ ಡಿಸ್ಪ್ಲೇ ಮಾಡಿದ್ರೆ ನಮಗೆ ಫ್ರೀಕ್ವೆನ್ಸಿ ಬರುತ್ತೆ. ಮೂರನೇದು ಇದು ನೋಡೋಣ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಎಕ್ಸ್ ಆಕ್ಸಸ್ ಅಲ್ಲಿ ಟೈಮ್ 0 to 24 ಅಷ್ಟೇ ತಗೋತಾ ಇದ್ದೀನಿ, ಹಾಗೂ 0ಇಂದ ಮುಂದಿನ ಸಿಗ್ನಲ್ ಮಾತ್ರ ತಗೋತಾ ಇದ್ದೀನಿ. ಸರಿನಾ? ಅದು ತಗೊಂಡು ಈಗ ರನ್ ಮಾಡೋಣ. ಇದು ನಮ್ದು ಸಿಗ್ನಲ್ ಬಂತು, ಒರಿಜಿನಲ್ ಸಿಗ್ನಲ್, ಡಿಸ್ಕ್ರೀಟ್ ತೋರಿಸಿ. ಇಲ್ಲಿ ನಮ್ದು ಫ್ರೀಕ್ವೆನ್ಸಿ 0, 1, 2, 3, 4 ಹರ್ಟ್ಸ್ ತೋರಿಸ್ತಾ ಇದೆ. ನಮ್ದು 4 ಹರ್ಟ್ಸ್ ಇದೆಯಾ? 1, 2, 3, ಇದು 4 ಹರ್ಟ್ಸ್ ಸಿಗ್ನಲ್. ಸೊ ಹೀಗಾಗಿ ನನಗೆ 4 ಹರ್ಟ್ಸ್ ಸಿಗ್ನಲ್ ಬರ್ತಾ ಇದೆ. ಅಂದರೆ ನಾವು ಹಿಂದಿನ ಹೇಳಿದ ಸ್ಟೇಟ್ಮೆಂಟ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಫೋರಿಯರ್ ಟ್ರಾನ್ಸ್ಫಾರ್ಮ್ ಕನ್ವರ್ಟ್ ದ ಸಿಗ್ನಲ್ ಇಂಟು ಪ್ರಪೋರ್ಷನೇಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ. ನಿಮಗೆ ಆಕ್ಚುಯಲ್ ಫ್ರೀಕ್ವೆನ್ಸಿ ಬೇಕು ಅಂತಂದರೆ ಅದನ್ನ ಸ್ಕೇಲ್ ಮಾಡಿದ್ರೆ ಆಕ್ಚುಯಲ್ ಫ್ರೀಕ್ವೆನ್ಸಿ ಬರುತ್ತೆ. ಸೊ ಇಲ್ಲಿ
ಎರಡು ಕಾನ್ಸೆಪ್ಟನ್ನು ನೋಡಿದ್ವಿ. ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಅನ್ನೋ ಕಾನ್ಸೆಪ್ಟು, ಇನ್ನೊಂದು ಎಕ್ಸಾಕ್ಟ್ಲಿ ಹೇಗೆ ಫ್ರೀಕ್ವೆನ್ಸಿ ತಗೋಬೇಕು ಫೋರಿಯರ್ ಡೊಮೈನ್ ಇಂದ ಅಂತಂದು. ಸೊ ಇವೆರಡು ಡೆಮೋಗಳನ್ನು ನೋಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಫೋರಿಯರ್ ರೆಪ್ರೆಸೆಂಟೇಷನ್ ಫಾರ್ ಡಿಸ್ಕ್ರೀಟ್ ಟೈಮ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ಫೋರಿಯರ್ ಸೀರೀಸ್ ಹಾಗೂ ಫೋರಿಯರ್ ಟ್ರಾನ್ಸ್ಫಾರ್ಮ್ ಫಾರ್ ಡಿಸ್ಕ್ರೀಟ್ ಅಂಡ್ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ ನೋಡಿದ್ವಿ. ಹಾಗೂ ಡೆಮೋ ನೋಡಿದ್ವಿ, ಹೇಗೆ ಔಟ್ಪುಟ್ ಬರುತ್ತೆ, ಹಾಗೂ ನೆಗೆಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು, ಮತ್ತೆ ಔಟ್ಪುಟ್ಟಿಂದ ಡೈರೆಕ್ಟ್ ಫ್ರೀಕ್ವೆನ್ಸಿ ಹೇಗೆ ತಗೋಬೇಕು ಅನ್ನೋದನ್ನು ನೋಡಿದ್ವಿ. ಇದು ನಮ್ಮದು ಮುಖ್ಯವಾದ ರೆಫರೆನ್ಸಸ್ ಸೈಮನ್ ಹ್ಯಾಕಿನ್ ಹಾಗೂ ಓಪನ್ಹ್ಯಾಮ್ ವಿಲ್ಸ್ಕೆ ನವಾಬ್. ಧನ್ಯವಾದಗಳು.